ನೋಡಿ, ನಾನೇನು ಹೇಳಕ್ ಬಂದಿದ್ದೀನಿ ಅಂದರೆ, ಇತ್ತೀಚೆಗೆ 2-3 ದಿನಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾಗಳಲ್ಲಿ, ನೀವು ನೋಡ್ತಾ ಇರ್ಬೋದು ಫೇಸ್ಬುಕ್ಕು, ಇನ್ಸ್ಟಾ, ಕೆಲವೊಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ. ಬಳ್ಳಾರಿಲಿ ಒಬ್ಬ ಹುಡುಗ, 21 ವರ್ಷದ ಹುಡುಗ, ಡೈಲಿ ಜಿಮ್ ಮಾಡ್ತಾ ಇದ್ದಂತೆ. ಒಳ್ಳೆ ಫಿಸಿಕ್ ಇತ್ತು, ಒಳ್ಳೆ ಬಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದ. ಆದರೆ ರೀಸೆಂಟಾಗಿ ಅವನು ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಹಾರ್ಟ್ ಅಟ್ಯಾಕಿಂದ ಸತ್ತೋದ ಅಂತ ಹೇಳ್ತಾರೆ. ಅವ್ನು ಹಾರ್ಟ್ ಅಟ್ಯಾಕಿಂದ ಸತ್ತೋಗಿ ರೀಸನ್ ಏನು ಅಂತಂದರೆ, ನಾನು ಕಮೆಂಟ್ ಬಾಕ್ಸಲ್ಲಿ ಓದಿದೆ, ಅವ್ನು ಸ್ಟೀರಾಯ್ಡ್ಸ್ ತಗೋತಿದ್ದ, ಗುರು ಸ್ಟೀರಾಯ್ಡ್ಸ್ ತಗೋಬಿಡಿ, ಯಾರು ಸ್ಟೀರಾಯ್ಡ್ಸ್ ತಗೊಂಡಿದ್ದ, ಅವ್ನಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ. ಅವ್ನು ಯಾಕೆ ಸ್ಟೀರಾಯ್ಡ್ಸ್ ತೊಗೊಂಡ? ಕೆಲವ್ರಿಗೆ ಸ್ಟೀರಾಯ್ಡ್ಸ್ ಅಂದರೆ ಗೊತ್ತು ಅಥವಾ ಗೊತ್ತಿಲ್ವೋ, ಗೊತ್ತಿದ್ದು ತಗೋತಾರೋ. ಕೆಲವೊಂದು ನಿಜವಾಗ್ಲೂ ನಿಮ್ಗೆ ಅನ್ಸ್ಬೋದು, ಏನಪ್ಪ ಅಂದರೆ ಸ್ಟೀರಾಯ್ಡ್ಸ್ ತೊಗೊಂಡು ನಿಜವಾಗ್ಲೂ ಸತ್ತೋಗ್ತಾರೆ, ಹಾರ್ಟ್ ಅಟ್ಯಾಕ್ ಎಲ್ಲ ಬರುತ್ತಾ, ಅದರಿಂದ ಅಪಾಯ ಇದೆಯಾ ಅಂತ. ಅದರಿಂದ ಲಾಭಗಳೇನು ಅಂತ ನೋಡೋದಾದರೆ, ಈಗ ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಲೀನ್ ಮಸಲ್ ಮಾಸ್ನ ಗೇನ್ ಮಾಡ್ತಾ ಇರ್ಬೇಕಾದ್ರೆ, ಅವನು ಒಂದು ವರ್ಷಕ್ಕೆ ಅವ್ನು ನ್ಯಾಚುರಲ್ ಆಗಿ ಡಯಟ್ ಮಾಡ್ಕೊಂಡು, ಒಳ್ಳೆ ಪ್ರೋಟೀನ್ ಫುಡ್ ತಿನ್ಕೊಂಡು, ಪ್ರೋಟೀನ್ ತಗೋತಾ, ಅವನೇನಾದ್ರು ವರ್ಕೌಟ್ ಮಾಡ್ತಾ ಇದ್ರೆ, ಒಂದು ವರ್ಷಕ್ಕೆ ಅವನು 4-5 kg ತೂಕ ಮಾತ್ರ ಲೀನ್ ಮಸಲ್ ಮಾಸ್ನ ಗೇನ್ ಮಾಡ್ಬೋದು. ಅದೇ ಒಬ್ಬ ಸ್ಟೀರಾಯ್ಡ್ಸ್ ತಗೊಳ್ಳೋ ವ್ಯಕ್ತಿ, ಅವನೇ ಸ್ಟೀರಾಯ್ಡ್ಸ್ ತೊಗೋತಿದ್ದಾನೆ ಅಂದರೆ, ಅವನು ವರ್ಷಕ್ಕೆ ಅಂದರೆ ಒಂದು ವರ್ಷ ಇಂಟೆನ್ಸ್ ವರ್ಕೌಟ್ ಮಾಡ್ತಾ ಅವನಿಗೆ ಸ್ಟೀರಾಯ್ಡ್ಸ್ ತೊಗೊಂಡ ಅಂತಾರೆ, ಆ ಸ್ಟೀರಾಯ್ಡ್ಸಿಂದ ಅವನು ಏನಿಲ್ಲ ಅಂದರೆ 8-10 kg ತೂಕನ ಏರಿಸ್ಕೋಬೋದು. ಅಂದರೆ 10 kg ಲೀನ್ ಮಸಲ್ ಮಾಸ್ನ ಅವ್ನಿಗೆ ಏನು ಮಾಡ್ಬೋದು. ಶಾರ್ಟ್ಕಟ್ಟಾಗಿ ಸ್ಟೀರಾಯ್ಡ್ಸ್ನ ತೊಗೋತಾರೆ. ಅಂದರೆ ನಿಮಗೆ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗುತ್ತೆ. ನೀವು ನ್ಯಾಚುರಲಾಗಿ ಊಟ ಮಾಡ್ತಾ ಪ್ರೋಟೀನ್ ತೊಗೊಳ್ತಾ ಇದ್ದರೆ ವರ್ಷಕ್ಕೆ 4-5 kg ಮಾತ್ರ ಅದು ಗೇನ್ ಮಾಡ್ಬೋದು. ಅದೇ ನೀನು ವಿತ್ ಸ್ಟೀರಾಯ್ಡ್ಸ್ ಹೋದರೆ 10 kg ತೂಕ ನೀನು ಗೇನ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಜನ ಸ್ಟೀರಾಯ್ಡ್ಸ್ ತೊಗೋತಾರೆ. ಸೊ ಇದರಿಂದ ನಿಮಗೆ ಏನೆಲ್ಲ ಅಪಾಯ ಇದೆ, ಇದರಿಂದ ಹಾರ್ಟ್ ಅಟ್ಯಾಕ್ ನಿಜವಾಗ್ಲೂ ಬರುತ್ತಾ, ಹಾರ್ಟ್ ಅಟ್ಯಾಕ್ ಒಂದೇ ಬರುತ್ತಾ, ಅಥವಾ ಬಾಡಿಲಿ ಬೇರೆ ಆರ್ಗನ್ಸ್ ಏನೋ ಡ್ಯಾಮೇಜ್ ಆಗೋ ಚಾನ್ಸಸ್ ಇದೆಯಾ ಅಂತ ನೋಡೋದಾದರೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ನಮಸ್ಕಾರ ಸೆಲೆಬ್ರಿಟೀಸ್, ಜೈ ಹಿಂದ್.